ನಮಸ್ತೆ ಆತ್ಮೀಯರೇ. ಬದುಕನ್ನು ಬದುಕೋದು ಎಲ್ಲರಿಗೂ ಗೊತ್ತು ಅಲ್ವಾ? ಆದರೆ ಬದುಕನ್ನು ಕಲಿಯಂತೆ ಬದುಕೋದು ಯಾರಿಗೂ ಬರಲ್ಲ. ಈ ವಿಷಯ ಗೊತ್ತಾ? ಹೇಗೆ ಅಂತಂದರೆ, ಈಗ ಚಿತ್ರಕಾರನ ಬಳಿ ವಿವಿಧ ರೀತಿಯ ಬಣ್ಣಗಳು ಇರುತ್ತೆ. ಆ ಚಿತ್ರಕಾರ ಅದನ್ನು ಅವನ ಮನಸ್ಸಿಗೆ ಬಂದಂತೆ ಹೇಗೆ ಎಲ್ಲ ಬಳಸ್ಕೋತಾನೆ ಅನ್ನೋದ್ರ ಮೇಲೆ ಆ ಚಿತ್ರ ಸುಂದರವಾಗಿ ಮೂಡಿಬರುತ್ತೆ. ಅದೇ ರೀತಿ ಬದುಕು ಕೂಡ. ನಮಗೆ ಸಿಕ್ಕಿರುವಂತಹ ಸಮಯ, ಆರೋಗ್ಯ, ಸಂಬಂಧ, ಹಣ ಇವೆಲ್ಲವನ್ನು ನಾವು ಯಾವ ರೀತಿ ಬಳಸ್ಕೋತೀವಿ, ಉಪಯೋಗಿಸ್ಕೋತೀವಿ, ಬೆಳೆಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಮೌಲ್ಯ, ನಮ್ಮ ಬದುಕು ನಿರ್ಧಾರ ಆಗಿರುತ್ತೆ. ಕೆಲವರು ಸಿಕ್ಕಿರುವ ಸಣ್ಣ ಪುಟ್ಟ ವಿಷಯಗಳಲ್ಲೇ ಸಂತೋಷವನ್ನು ಹುಡುಕ್ತಾರೆ, ಸಂತೋಷವಾಗಿರ್ತಾರೆ. ಆದರೆ ಇನ್ನು ಕೆಲವರು ಎಲ್ಲವೂ ಇರುತ್ತೆ ಅವರ ಬಳಿ. ಪ್ರತಿಯೊಂದು ಅವರ ಬಳಿ ಇದ್ರೂ ಅದಿಲ್ಲ, ಇದಿಲ್ಲ, ನನಗೆ ಅದು ಬೇಕು, ಇದು ಬೇಕು, ಅದಿದ್ದರೆ ಚೆನ್ನಾಗಿರ್ತಿತ್ತು, ಇದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅತೃಪ್ತಿಯಲ್ಲೇ ಜೀವನವನ್ನು ಸಾಗಿಸ್ತಾರೆ. ಬದುಕು ಖಂಡಿತ ಕಠಿಣ ಅಲ್ಲ. ನಾವು ನೋಡುವಂತಹ ದೃಷ್ಟಿಕೋನ ಏನಿದೆ ಅದು ತುಂಬ ಕಠಿಣ ಆಗಿರುತ್ತೆ. ಎಲ್ಲವೂ ನಾವು ನೋಡುವುದರಲ್ಲೇ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ನೋಡ್ತೀವೋ ಹಾಗೆ ನಮ್ಮ ಜೀವನ ಇರುತ್ತೆ. ನಾವು ಜೀವನದಲ್ಲಿ ತಪ್ಪಾದಾಗ ತಪ್ಪಿನ ಕಡೆಗೆ ಖಂಡಿತ ಗಮನ ಬೇಡ. ತಪ್ಪನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದರ ಕಡೆಗೆ ಗಮನವನ್ನು ಇಟ್ಟಿರಬೇಕು. ಮತ್ತು ಸೋತಾಗ ಸೋಲಿನ ಕಡೆಗೆ ಗಮನ ಕೊಡದೆ ಆ ಸೋಲನ್ನು ಹೇಗೆ ಗೆಲುವಾಗಿ ಪರಿವರ್ತಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸ್ಕೊಂಡು ಗಟ್ಟಿಯಾಗಿ ಎದ್ದು ಸದೃಢವಾಗಿ ನಿಲ್ಲಲು ನಾವು ಶಕ್ತಿವಂತರಾಗಬೇಕು. ಮತ್ತು ನಾವು ಗೆದ್ದಾಗ ಅಹಂಕಾರ ಖಂಡಿತ ಬೇಡ. ಬದುಕು ಅನ್ನೋದು ನಮಗೆ ಸಿಕ್ಕಂತಹ ಅವಕಾಶದ ಬಣ್ಣ. ಅದನ್ನು ಹೇಗೆ ರೂಪಿಸಿಕೊಂಡು ಹೋಗಬೇಕು ಅನ್ನೋದು ಸಹ ನಮ್ಮ ಕೈಲಿರುವ ಕಲೆ. ಬದುಕಿನ ಬಣ್ಣವನ್ನು ನಾವು ಸುಂದರವಾಗಿ ಚಿತ್ರಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು. ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಯಾರೂ ಖಂಡಿತ ಹೇಳ್ಕೊಡಲ್ಲ. ಬದುಕು ಏನಿದೆ ಪ್ರತಿದಿನ ನಮ್ಮನ್ನು ಹೇಗೆ ಬದುಕಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ನಮಗೆ ಪ್ರತಿದಿನ ಪಾಠವನ್ನು ಕಲಿಸುತ್ತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ ಇಂದಿನಿಂದ ಬದುಕನ್ನು ಯುದ್ಧವಾಗಿ ನೋಡದೆ ಬದುಕನ್ನು ಒಂದು ಕಲೆಯಾಗಿರಿಸಿರುವುದರ ಕಡೆಗೆ ಗಮನ ಹರಿಸಬೇಕು. ಯಾಕೆ ಗೊತ್ತಾ? ಬದುಕು ಅನ್ನೋದು ಸುಂದರವಾದ ಕಲೆ. ಎಲ್ಲವೂ ನಮ್ಮ ಕೈಲಿರುವಂತಹ ಆಯ್ಕೆ. ನಿಮ್ಮ ಆಯ್ಕೆ ಯಾವುದು? ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ. ಈ ಮಾತು ನಿಮಗೆ ಮನಸ್ಪೂರ್ವಕವಾಗಿ ತಟ್ಟಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.